ಕೈಲಾಸ ಪರ್ವತದಲ್ಲಿ ಕೇಳಿಸುತ್ತೆ ಡಮರುಗ ಶಬ್ದ. ಕೈಲಾಸ ಪರ್ವತದಲ್ಲಿದೆ ನಿಗೂಢ ರಹಸ್ಯ. ಶಿವನೂರಿನಲ್ಲಿ ಇದೆಂಥ ಅಪಚಾರ. ಸ್ನೇಹಿತರೆ, ಕೈಲಾಸ ಪರ್ವತದ ಪೌರಾಣಿಕ ಹಿನ್ನೆಲೆ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಆದರೆ ನಾವಿವತ್ತು ನಿಮಗೆ ಹೇಳೋದಕ್ಕೆ ಹೊರಟಿರೋದು ಈ ಕೈಲಾಸ ಪರ್ವತದ ವೈಜ್ಞಾನಿಕ ಹಾಗೂ ವಿಸ್ಮಯಕಾರಿ ಅಂಶಗಳ ಬಗ್ಗೆ. ಅಂದಹಾಗೆ ಇದನ್ನ ನಾವು ಹೇಳ್ತಾ ಇಲ್ಲ. ಈ ಬಗ್ಗೆ ಪಾಶ್ಚಿಮಾತ್ಯ ಸಂಶೋಧಕರು ಅನೇಕ ಸಂಶೋಧನೆಗಳನ್ನು ನಡೆಸಿದ ಮೇಲೆ ಈ ಪರ್ವತದ ವಿಸ್ಮಯಕಾರಿ ಅಂಶಗಳ ಬಗ್ಗೆ ಜಗತ್ತಿನ ಮುಂದೆ ಹೇಳುತ್ತಿದ್ದಾರೆ. ಅದಲ್ಲದೆ ಕೈಲಾಸ ಪರ್ವತದಲ್ಲಿ ಡಮರುಗ ಸದ್ದು ಎಲ್ಲಿಂದ ಕೇಳಿಸತ್ತೆ, ಆ ಸದ್ದಿನ ಬಗ್ಗೆ ನಾಸಾ ಹೇಳಿದ್ದಾದ್ರೂ ಏನು? ಇಷ್ಟೆಲ್ಲ ನಿಗೂಢತೆಯನ್ನು ಹೊಂದಿರುವ ಕೈಲಾಸ ಪರ್ವತ ಈಗ ಚೀನಾದ ಪಾಲಾಗ್ತಾಗಿದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಕೈಲಾಸ ಪರ್ವತ ಭಾರತದ್ದೋ ಅಥವಾ ಚೀನಾದ್ದೋ? ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕೂ ಮುನ್ನ ನಮ್ಮ ಚಾನಲಲ್ಲಿ ಇಂತಹ ಅನೇಕ ವಿಸ್ಮಯಕಾರಿ ವಿಡಿಯೋಗಳು ಇವೆ. ಅವುಗಳನ್ನು ನೋಡಿ ಮತ್ತು ನಮಗೆ ನಿಮ್ಮಿಂದ ಬಯಸೋದು ಒಂದೇ, ಅದುವೇ ಒಂದು ಲೈಕ್. ನಿಮ್ಮ ಒಂದು ಲೈಕ್ ನಮಗೆ ಸ್ಫೂರ್ತಿ, ಶಕ್ತಿ, ಸಪೋರ್ಟ್ ಇದ್ದ ಹಾಗೆ. ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ಒಂದು ವಿಡಿಯೋಗೆ ಲೈಕ್ ಕೊಡಿ. ಲೈಕ್ ಕೊಟ್ರಾ? ಧನ್ಯವಾದ. ಮಣಿಮಹೇಶ ಕೈಲಾಸದಲ್ಲಿ ನಿಗೂಢ ಬೆಳಕು. ಮಣಿಮಹೇಶ ಪರ್ವತದಲ್ಲಿದೆ ಸ್ವರ್ಗದ ಬಾಗಿಲು. ಕೈಲಾಸ ಪರ್ವತ ಅನ್ನೋ ಪದ ಕಿವಿಗೆ ಬಿದ್ದಾಕ್ಷಣ ನಮ್ಮ ಮನಸ್ಸಲ್ಲಿ ಮೂಡತೆ ಭಕ್ತಿ ಮತ್ತು ಪವಿತ್ರವಾದ ಪೂಜ್ಯನೀಯ ಭಾವನೆ. ಯಾಕಂದ್ರೆ ಕೈಲಾಸ ಪರ್ವತದಲ್ಲಿ ಪರಮೇಶ್ವರರು ಪಾರ್ವತಿ ದೇವಿಯೊಂದಿಗೆ ವಾಸವಾಗಿರ್ತಾರೆ. ತನ್ನ ಜೀವಿತಾವಧಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡುವಂತಹ ವ್ಯಕ್ತಿಯ ಸಾವಿನ ಬಳಿಕ ಆ ವ್ಯಕ್ತಿ ಆತ್ಮ ಕೈಲಾಸ ಪರ್ವತದಲ್ಲಿ ನೆಲೆಸುತ್ತದೆ ಎನ್ನುವ ನಂಬಿಕೆಗಿದೆ. ಆದರೆ ಹಿಮಾಲಯದಲ್ಲಿ 5 ಕೈಲಾಸಗಳು ಇವೆ. ಈ 5 ಕೈಲಾಸಗಳಲ್ಲಿ 4 ಕೈಲಾಸಗಳು ಭಾರತಕ್ಕೆ ಸೇರಿರುವ ಹಿಮಾಲಯ ಶ್ರೇಣಿಯಲ್ಲಿದ್ರೆ ಉಳಿದ 1 ಕೈಲಾಸ ಟಿಬೆಟ್ ದೇಶದ ವ್ಯಾಪ್ತಿಗೆ ಒಳಪಡುತ್ತದೆ. ಪಂಚ ಕೈಲಾಸಗಳಂದ್ರೆ ಹಿಮಾಚಲ ಪ್ರದೇಶದಲ್ಲಿನ ಕಿನ್ನರ್ ಜಿಲ್ಲೆಯಲ್ಲಿರುವ ಕಿನ್ನರ್ ಕೈಲಾಸ, ಚಂಬಾಪ್ ಜಿಲ್ಲೆಯಲ್ಲಿರುವ ಮಣಿಮಹೇಶ ಕೈಲಾಸ, ಉತ್ತರಾಖಂಡದಲ್ಲಿರುವ ಆದಿ ಕೈಲಾಸ ಅಥವಾ ಓಂ ಪರ್ವತಕ್ಕೆ ಸಮೀಪವಿರುವ ಶ್ರೀಕಾಂತ್ ಕೈಲಾಸ ಮತ್ತು ಹೀಗೆ 5 ಕೈಲಾಸಗಳು ಇವೆ. ಪ್ರತಿಯೊಂದು ಪರ್ವತಕ್ಕೂ ತನ್ನದೇ ಆದ ಪೌರಾಣಿಕ ಕಥೆಯಿದೆ. ಹಾಗೂ ಎಲ್ಲಾ ಕೈಲಾಸಗಳಲ್ಲಿಯೂ ಪರಮಾತ್ಮ ವಿವಿಧ ರೂಪಗಳಲ್ಲಿ ವಾಸವಾಗಿದ್ದಾನೆ. ಪ್ರತಿಯೊಬ್ಬ ಹಿಂದೂ ಸಹ ತನ್ನ ಜೀವನದಲ್ಲಿ ಒಂದು ಬಾರಿಯಾದರೂ ಈ ಕೈಲಾಸ ಪರ್ವತಕ್ಕೆ ಹೋಗುವ ಆಸೆಯನ್ನ ಇಟ್ಕೊಂಡಿರ್ತಾರೆ. ಈ 5 ಕೈಲಾಸಗಳಲ್ಲಿಯೂ ಅತ್ಯಂತ ರೋಚಕವಾಗಿ ಹಾಗೂ ಹಲವಾರು ನಿಗೂಢತೆಗಳನ್ನ ತನ್ನೊಳಗೆ ಇಟ್ಕೊಂಡಿರುವಂತಹ ಕೈಲಾಸವೇ ಮಣಿಮಹೇಶ ಕೈಲಾಸ. ಈ ಮಣಿಮಹೇಶ ಕೈಲಾಸ ಈಗ ಯಾಕೆ ಸುದ್ದಿಯಲ್ಲಿದೆ ಅಂದರೆ, ಮಣಿಮಹೇಶ ಕೈಲಾಸದಲ್ಲಿ ಒಂದು ಬೆಳಕು ಪ್ರಜ್ವಲಿಸ್ತಾಗಿದೆ. ಈ ಬೆಳಕು ಎಲ್ಲಿಂದ ಬಂತು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಹೊರಟಂತಹ ನಾಸಾ ವಿಜ್ಞಾನಿಗಳಿಗೂ ಕೂಡ ಆಶ್ಚರ್ಯ ಕಾದಿತ್ತು. ಕಳೆದ 2 ತಿಂಗಳಿನಿಂದ ಮಣಿಮಹೇಶ ಕೈಲಾಸದಲ್ಲಿ ಒಂದು ನಿಗೂಢ ಬೆಳಕು ಪ್ರಜ್ವಲಿಸ್ತಾ ಇದೆಯಂತೆ. ಹಾಗಾದ್ರೆ ಎಲ್ಲಿದೆ ಆ ಮಣಿಮಹೇಶ ಪರ್ವತ? ಮಣಿಮಹೇಶ ಕೈಲಾಸ ಪರ್ವತದಲ್ಲಿ ಪ್ರಜ್ವಲಿಸ್ತಾ ಇರುವ ಆ ಬೆಳಕು ಎಲ್ಲಿಂದ ಬರ್ತಾ ಇದೆ? ಕಲಿಯುಗದಲ್ಲಿ ನಡೀತಾ ಇರುವ ಚಮತ್ಕಾರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂತಹ ವಿಸ್ಮಯಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ನೀವೇನಾದ್ರೂ ಶಿವ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ನೀವೇನಾದ್ರೂ ಹಿಂದೂ ಸನಾತನ ಧರ್ಮವನ್ನ ಪಾಲಿಸೋರಾದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ವಿಡಿಯೋವನ್ನ ಶುರು ಮಾಡೋಣ ಬನ್ನಿ. ಮಣಿಮಹೇಶ ಕೈಲಾಸ ಪರ್ವತ ಮಣಿ ರಹಸ್ಯ ಏನು ಗೊತ್ತಾ? ಶಿವನ ಚಮತ್ಕಾರಗಳಿಗೆ ಸಂಬಂಧಿಸಿದ ಅನೇಕ ಸ್ಥಳಗಳಿವೆ ವಿಶ್ವದಲ್ಲಿ. ಅದರಲ್ಲಿ ಮುಖ್ಯವಾದದ್ದು ಪಂಚ ಕೈಲಾಸ. ಇಂದು ನಾವು ಮಣಿಮಹೇಶ್ವರ ಕೈಲಾಸದ ಬಗ್ಗೆ ತಿಳಿಸ್ತಾ ಇದ್ದೀವಿ. ಈ ಪರ್ವತದ ತುದಿಯಲ್ಲಿ ಒಂದು ಮಣಿ ಇದೆಯಂತೆ. ಹೀಗಾಗಿ ಈ ಪರ್ವತಕ್ಕೆ ಮಣಿಮಹೇಶ ಪರ್ವತ ಅಂತ ಕರೆಯಲಾಗುತ್ತೆ. ಈ ಪರ್ವತದ ಬಗ್ಗೆ ಅನೇಕರು ಒಂದೊಂದು ಕಥೆಗಳನ್ನು ಹೇಳ್ತಾರೆ. ಪಾರ್ವತಿಯ ಜೊತೆ ಮದುವೆಯಾದ ನಂತರ ಶಿವನು ಮಣಿಮಹೇಶ ಪರ್ವತದ ರಚನೆ ಮಾಡಿದ ಅಂತ ಹೇಳಲಾಗತ್ತೆ. ಇದನ್ನ ಗಿರಿಜೆಯ ರೂಪದಲ್ಲಿ ಪೂಜಿಸಲಾಗತ್ತೆ. ಮಣಿಮಹೇಶ ಪರ್ವತದಲ್ಲಿ ಶಿವನು ವರ್ಷಾನುಗಟ್ಟಲೆ ತಪಸ್ಸು ಮಾಡ್ತಾ ಇದ್ರು. ಶಿವನು ಇಲ್ಲಿ ವಾಸ ಮಾಡಲು ರೂಪಧಾರಣೆ ಮಾಡಿದ್ದನು. ಅದಕ್ಕಾಗಿ ಮಣಿಮಹೇಶ ಪರ್ವತವನ್ನ ಸೃಷ್ಟಿ ಮಾಡಿದ ಅಂತ ಹೇಳಲಾಗತ್ತೆ. ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಈ ಕೂಡಲೇ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಈ ಪರ್ವತದ ಮೇಲ್ಭಾಗ ಯಾವಾಗಲೂ ಮೋಡದಿಂದ ಮುಚ್ಚಿಕೊಂಡಿರುತ್ತೆ. ಇದರ ತುದಿ ಅಷ್ಟು ಸುಲಭವಾಗಿ ಕಾಣೋದಕ್ಕೆ ಸಾಧ್ಯವಿಲ್ಲ.
ಮೋಡ ಚದುರಿದಾಗ ಅಪರೂಪಕ್ಕೆ ಮಣಿ ಪರ್ವತದ ತುದಿಯಲ್ಲಿ ದರ್ಶನವಾಗತ್ತೆ. ಅಲ್ಲಿ ತ್ರಿಶೂಲ, ನಂದಿ ಮತ್ತು ಓಂಕಾರ ಆಕಾರದಲ್ಲಿ ಬೆಳಕು ಕಾಣಿಸುತ್ತೆ. ಮೋಡ ಚದುರಿದಾಗ ಕೈಲಾಸದ ದರ್ಶನವಾಗತ್ತೆ. ಅರ್ಧರಾತ್ರಿಯಲ್ಲಿ ಮೋಡ ಆ ಪರ್ವತದಿಂದ ಸರಿದಾಗ ಅಲ್ಲಿರುವ ಮಣಿಯಿಂದಾಗಿ ಇಡೀ ಪರ್ವತವು ಚಿನ್ನದಂತೆ ಹೊಳೆಯುತ್ತಂತೆ. ಕೈಲಾಸ ಪರ್ವತ ಕಲ್ಲಿನದ್ದಲ್ಲ, ಬದಲಾಗಿ ಚಿನ್ನದ ಪರ್ವತದಂತೆ ಕಾಣಿಸುತ್ತೆ. ಈ ಪರ್ವತವನ್ನ ಈವರೆಗೂ ಯಾರೂ ಹತ್ತಿಲ್ಲ. ಯಾರು ನಿಜವಾಗಿ ಶ್ರದ್ಧೆಯಿಂದ ಶಿವನನ್ನ ಪ್ರಾರ್ಥನೆ ಮಾಡ್ತಾರೋ ಅವರಿಗಷ್ಟೇ ಈ ಪರ್ವತ ಹತ್ತಲು ಸಾಧ್ಯವಾಗತ್ತೆ ಅಂತ ಹೇಳಲಾಗಿದೆ. ಮೌಂಟ್ ಕೈಲಾಶ್, ಮೌಂಟ್ ಮೇರು, ಸಮೇರು, ಕೈಲಾಸ ಪರ್ವತ ಹೀಗೆ ನಾನಾ ಹೆಸರುಗಳಿಂದ ಕರೆಯುವ ಈ ಪರ್ವತ ಹಿಮಾಲಯದ ಪರ್ವತದ ಶ್ರೇಣಿಯಲ್ಲಿದೆ. ಹೀಗಾಗಿನೇ ಇದನ್ನ ಆಕ್ಸಿಸ್ ಮಂಡಿ ಅಂತಲೂ ಕೂಡ ಕರೆಯಲಾಗತ್ತೆ. ಅಂದಹಾಗೆ ಭೂಮಿಯ ಮಧ್ಯಭಾಗದ ಸ್ಥಳ ಅಥವಾ ಸ್ವರ್ಗಕ್ಕೂ ಭೂಮಿಗೂ ನಡುವೆ ಇರುವ ಒಂದು ಸೇತುವೆ ಅಂತರ್ಥ. ಅಷ್ಟೇ ಅಲ್ಲ, ಈ ಪರ್ವತ ಭೂಮಧ್ಯ ರೇಖೆಯಲ್ಲಿ ಇರುವುದು ಕೂಡ ಸಾಕಷ್ಟು ಅಧ್ಯಯನಗಳಿಂದ ದೃಢಪಟ್ಟಿದೆ. ಈ ಕೈಲಾಸ ಪರ್ವತದಿಂದ ಸರಿಯಾಗಿ 6066 ಕಿಲೋಮೀಟರ್ ದೂರದಲ್ಲಿ ಬರೂಟನಲ್ಲಿರುವ ವಿಸ್ಮಯಕಾರಿ ಸ್ಟೋನ್ ಹ್ಯಾಂಜ್ ಪ್ರದೇಶವೂ ಇದೆ. ಅಲ್ಲಿಂದ ಸರಿಯಾಗಿ 6066 ಕಿಲೋಮೀಟರ್ ದೂರಗಳಲ್ಲಿ ನಾರ್ತ್ ಪೋಲ್ ಸಿಗತ್ತೆ. ಇನ್ನು ಸೌತ್ ಪೋಲ್ ಕೂಡ 13,332 ಕಿಲೋಮೀಟರ್ ದೂರದಲ್ಲಿದೆ. ಇದೆಲ್ಲವನ್ನ ನೋಡಿದಾಗ ಈ ಪ್ರದೇಶ ಭೂಮಿಯ ಮಧ್ಯಭಾಗದಲ್ಲಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಕೈಲಾಸ ಪರ್ವತ ಅಥವಾ ಮೇರು ಪರ್ವತದ ಬಗ್ಗೆ ರಾಮಾಯಣ, ಮಹಾಭಾರತಗಳಲ್ಲೂ ಕೂಡ ಉಲ್ಲೇಖಿಸಲಾಗಿದೆ. ಸಾವಿರಾರು ವರ್ಷಗಳ ಹಿಂದೆ ರಚಿಸಲ್ಪಟ್ಟ ಗ್ರಂಥ ಅಂತ ಪಾಶ್ಚಿಮಾತ್ಯರಿಂದಲೇ ನಂಬಲ್ಪಟ್ಟ 14,000 ವರ್ಷಗಳ ಹಿಂದಿನ ಗ್ರಂಥ ಅಂತ ಭಾರತೀಯರು ನಂಬುವ ಸೂರ್ಯ ಸಿದ್ಧಾಂತ ಅನ್ನೋ ಖಗೋಳ ವಿಜ್ಞಾನ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲ, ಇದು ಭೂಮಂಡಲದ ಮಧ್ಯಭಾಗದಲ್ಲಿದೆ ಅನ್ನೋದನ್ನ ಗ್ರಂಥದ ಶ್ಲೋಕವೊಂದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ವಿವಿಧ ರತ್ನಗಳು ಮತ್ತು ಚಿನ್ನದಿಂದ ಕೂಡಿದ ಮೇರು ಪರ್ವತ ಭೂಗೋಳದ ಮಧ್ಯಭಾಗದಲ್ಲಿದೆ ಅಂತ ಅರ್ಥ. ಸಾವಿರಾರು ವರ್ಷಗಳ ಹಿಂದೆನೇ ಮೇರು ಪರ್ವತದಲ್ಲಿರುವ ಸ್ಥಳ ಇಡೀ ಭೂಮಂಡಲದ ಮಧ್ಯಭಾಗದಲ್ಲಿದೆ ಅಂತ ಭಾರತೀಯ ಋಷಿಗಳು ಮೊದಲೇ ಹೇಳಿದ್ರು. 1878 ಅಡಿ ಎತ್ತರ ಇದೆ ಅಂತ ಹೇಳಲಾಗಿತ್ತು. ಅಂದರೆ ಮೌಂಟ್ ಎವರೆಸ್ಟ್ಗಿಂತಲೂ ಸುಮಾರು 7,000 ಅಡಿಗಳಷ್ಟು ಕಡಿಮೆ ಎತ್ತರದಲ್ಲಿದೆ ಕೈಲಾಸ ಪರ್ವತ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಕೈಲಾಸ ಪರ್ವತ ಭಗವಾನ್ ಶಿವನ ವಾಸಸ್ಥಾನವಾಗಿದೆ. ಕೈಲಾಸ ಪರ್ವತ ಗಂಗಾ ನದಿ ಹುಟ್ಟುವಂತಹ ಸ್ಥಳವಾಗಿದೆ. ಗಂಗಾ ನದಿ ಮಾತ್ರ ಅಲ್ಲದೆ ಬ್ರಹ್ಮಪುತ್ರ, ಸಿಂಧೂ, ಕರ್ನಾಲಿ ಮುಂತಾದ ನದಿಗಳು ಭಾರತ, ಬಾಂಗ್ಲಾದೇಶ, ನೇಪಾಳ, ಪಾಕಿಸ್ತಾನದಿಂದ ಚೀನಾಗೆ ಹೋಗ್ತವೆ. ಆಧುನಿಕ ಸಂಶೋಧನೆ ಪ್ರಕಾರ ಕೈಲಾಸ ಪರ್ವತ ಕೇಂದ್ರದ ಹಾಗೆ ಕೆಲಸ ಮಾಡತ್ತೆ. ಒಂದು ಕಡೆ ಉತ್ತರ ಧ್ರುವ, ಇನ್ನೊಂದು ಕಡೆ ದಕ್ಷಿಣ ಧ್ರುವ. ಇದರ ನಡುವೆ ಮಧ್ಯದಲ್ಲಿ ಕೈಲಾಸ ಪರ್ವತ ಪೃಥ್ವಿಯ ಮಧ್ಯಭಾಗದಲ್ಲಿ ಇದೆ ಅಂತ ಹೇಳಲಾಗಿದೆ. ಕೈಲಾಸ ಪರ್ವತದ ಸುತ್ತಲೂ ಕೂಡ ಸಣ್ಣ ಪಿರಾಮಿಡ್ನಂತಹ ಪರ್ವತಗಳು ಇವೆ. ಅವುಗಳ ನಡುವೆ ಕೈಲಾಸ ಪರ್ವತ ಎದ್ದು ನಿಂತಿದೆ. 1962ರ ಮೊದಲು ಕೈಲಾಸ ಪರ್ವತ ಭಾರತ ಸರ್ಕಾರ ಮತ್ತು ಭಾರತೀಯ ಸೇನೆಯ ನಿಯಂತ್ರಣದಲ್ಲಿ ಇತ್ತು. ಆದರೆ ಸ್ವಾತಂತ್ರ್ಯ ನಂತರ ಪ್ರಬಲ ಆರ್ಥಿಕ ಪರಿಸ್ಥಿತಿಯಿಂದ 1962ರಲ್ಲಿ ಚೀನಾ ಭಾರತ ಯುದ್ಧವಾಗತ್ತೆ. ಭಾರತ ಆ ದಾಳಿಯಲ್ಲಿ ಸೋಲತ್ತೆ. ಆಗ ಕೆಲವೊಂದಿಷ್ಟು ಭಾಗ ಚೀನಾ ಕೈಗೆ ಸೇರುತ್ತೆ. ಆಗ ಚೀನಾ ಭಾರತದ ಗಡಿಯಲ್ಲಿರುವಂತಹ ಕೈಲಾಸ ಪರ್ವತ ಮತ್ತು ಹಿಮಾಲಯ ಪರ್ವತಗಳ ಹಲವು ಶ್ರೇಣಿಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ. ಅದಲ್ಲದೆ ಪ್ರಪಂಚದಾದ್ಯಂತ ಅನೇಕ ವಿಜ್ಞಾನಿಗಳು ಕೂಡ ಅನೇಕ ಅತ್ಯಮೂಲ್ಯವಾದಂತಹ ಸಂಪನ್ಮೂಲಗಳನ್ನು ಪರ್ವತದಲ್ಲಿ ಮರೆಮಾಚಲಾಗಿದೆ ಅಂತ ಇಡೀ ಪ್ರಪಂಚದ ಪವರ್ಫುಲ್ ರಾಷ್ಟ್ರಗಳು ಹೇಳಿದ್ವು. ಇಷ್ಟೆಲ್ಲ ನಿಗೂಢತೆಯನ್ನು ಹೊಂದಿರುವ ಕೈಲಾಸ ಪರ್ವತ ಈಗ ಚೀನಾದ ಪಾಲಾಗ್ತಾಗಿದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಕೈಲಾಸ ಪರ್ವತ ಭಾರತದ್ದೋ ಅಥವಾ ಚೀನಾದ್ದೋ? ಕಮೆಂಟ್ ಮೂಲಕ ತಿಳಿಸಿ. ಆದ್ದರಿಂದ ಚಿನ್ನ, ಬಂಗಾರ, ವಜ್ರ ವೈಡೂರ್ಯವನ್ನ ಚೀನಾ ಮತ್ತು ರಷ್ಯಾ ಹುಡುಕ್ತಾ ಇದ್ರು. ಆ ಶಿವನ ಊರು ಕೈಲಾಸ ಪರ್ವತವನ್ನ ಯಾರಿಂದಲೂ ಕೂಡ ಟಚ್ ಮಾಡೋದಕ್ಕೆ ಆಗಿಲ್ಲ. ಕೈಲಾಸ ಪರ್ವತದ ಬಗ್ಗೆ ಸಂಶೋಧನೆ ಮಾಡೋಕೆ ಹೋದ ವಿಜ್ಞಾನಿಗಳಿಗೆ ಈಗ ಅನೇಕ ಚಿತ್ರ ವಿಚಿತ್ರ ಘಟನೆಗಳು ಸಂಭವಿಸಿದ್ವಂತೆ. ಕೈಲಾಸ ಪರ್ವತ ಹತ್ತುವಾಗ ಆಕಾಶ ಸಂಪೂರ್ಣವಾಗಿ ಇದ್ದಕ್ಕಿದ್ದ ಹಾಗೆ ಭಾರೀ ಹಿಮಪಾತವಾಗಿ ಶುರುವಾಗುತ್ತಂತೆ. ಈ ಹಿಮದ ರಾಶಿ ಕೈಲಾಸ ಪರ್ವತಕ್ಕೆ ಹೋಗುವ ಮಾರ್ಗವನ್ನ ಸಂಪೂರ್ಣವಾಗಿ ಮುಚ್ಚಿ ಹಾಕ್ತು ಅಂತ ಪರ್ವತಾರೋಹಿಗಳು ಹೇಳ್ತಾರೆ. ಅದರಲ್ಲೂ ರಷ್ಯಾ ವಿಜ್ಞಾನಿಯೊಬ್ಬ ಪರ್ವತವನ್ನ ಹತ್ತು ಪ್ರಯತ್ನ ಮಾಡಿದಾಗ ಹೃದಯ ಗಾಬರಿಯಾಗೋದಕ್ಕೆ ಶುರುವಾಯಿತು. ಯಾರೋ ದೂರದಲ್ಲಿ ಇದ್ದಾರೆ ಅನ್ನೋ ಹಾಗೆ ಭಾಸವಾಗುತ್ತಿತ್ತು ಅಂತ ಪ್ರಸಿದ್ಧ ವಿಜ್ಞಾನಿಗಳು ಹೇಳಿದ್ರು.
ಕಾಲಕಾಲಕ್ಕೆ ವಿಜ್ಞಾನಿಗಳು ಕೈಲಾಸ ಪರ್ವತದಲ್ಲಿ ಸಂಶೋಧನೆ ಮಾಡ್ತಾನೆ ಬಂದಿದ್ದಾರೆ. ಪರ್ವತದ ಸುತ್ತಲೂ ಯಾವುದೋ ಒಂದು ಅದೃಶ್ಯ ಶಕ್ತಿ ಇದೆ. ಆ ಶಕ್ತಿ ಯಾವಾಗಲೂ ಮನುಷ್ಯನನ್ನ ದೂರ ಇಡಲು ಪ್ರಯತ್ನ ಮಾಡತ್ತೆ ಅಂತ ವಿಶ್ವದ ಪ್ರಸಿದ್ಧ ವಿಜ್ಞಾನಿಗಳೇ ಹೇಳಿದ್ದಾರೆ. ಯಾವ ವ್ಯಕ್ತಿ ಜೀವಂತವಾಗಿದ್ದಾಗ ಬೇರೆಯವರಿಗೆ ನೋವು ಮಾಡದೆ, ಹಿಂಸಿಸದೆ, ಮೋಸ ಮಾಡದೆ ಒಳ್ಳೆಯ ಜೀವನವನ್ನ ನಡೆಸ್ತಾನೋ ಆತನಿಗೆ ಕೈಲಾಸ ಪರ್ವತದಲ್ಲಿ ಸ್ಥಾನ ಲಭ್ಯವಾಗತ್ತೆ ಎನ್ನುವ ನಂಬಿಕೆ ಹಿಂದೂ ಧರ್ಮದಲ್ಲಿ ಇದೆ. ಈ ಪರ್ವತದಲ್ಲಿ ಪ್ರಾಚೀನ ಕಾಲದಿಂದಲೂ ಒಳ್ಳೆಯ ಆತ್ಮಗಳು ವಾಸಿಸುತ್ತಿವೆ. ಅಲ್ಲದೆ ಈ ಸ್ಥಳವನ್ನ ಅಸ್ವಾಭಾವಿಕ ಶಕ್ತಿಗಳ ಕೇಂದ್ರ ಬಿಂದುವಂತ ಪರಿಗಣಿಸಲಾಗಿದೆ. ಮಣಿಮಹೇಶ್ವರ್ ಪರ್ವತದ ತುದಿಯಲ್ಲಿ ಹೊಳೆಯುವುದು ಮಣಿ ಎನ್ನಲಾಗತ್ತೆ. ಆದರೆ ಆ ರಹಸ್ಯ ಇನ್ನೂ ರಹಸ್ಯವಾಗಿಯೇ ಉಳಿದುಕೊಂಡಿದೆ. ಸಮುದ್ರ ಮಟ್ಟದಿಂದ ಸುಮಾರು 18,000 ಫೀಟ್ ಎತ್ತರದಲ್ಲಿರುವ ಈ ಪರ್ವತವನ್ನ ಅಭಿಜಿತ್ ಎನ್ನುವ 20 ವರ್ಷದ ಯುವಕನೊಬ್ಬ ಈ ಪರ್ವತವನ್ನ ಏರುವಲ್ಲಿ ಯಶಸ್ವಿಯಾಗಿದ್ದ. ಅಲ್ಲಿನ ಕೆಲವು ಫೋಟೋಗಳನ್ನು ಕ್ಲಿಕ್ಕಿಸಿ ಕೆಳಗಡೆ ಬಂದಿದ್ದಂತೆ. ಇನ್ನು ಹಿಮಾಲಯ ಪರ್ವತ, ಈ ಕೈಲಾಸ ಪರ್ವತ ಅನೇಕ ವಿಸ್ಮಯಗಳನ್ನು ಒಳಗೊಂಡಿದೆ. ಹಿಮಾಲಯದಲ್ಲಿ ಸಾಧು ಸಂತರು ತಪಸ್ಸು ಮಾಡಿ ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ ಎನ್ನುವ ನಂಬಿಕೆ ಮತ್ತು ನೀವು ಕೇಳಿದ್ದೀರಾ. ಆದರೆ ಹಿಮಾಲಯದಲ್ಲಿ ಅಮರರಾಗುವಂತಹ ವರದಾನವೂ ಇದೆಯಂತ ಹೇಳಲಾಗತ್ತೆ. ಇದು ಎಲ್ಲರಿಗೂ ಸಿಗೋದಿಲ್ಲ. ಆ ವರವನ್ನ ಪಡೆಯಬೇಕಾದ್ರೆ ನೀವು ವಿಶೇಷ ಸ್ಥಳಕ್ಕೆ ಹೋಗಲೇಬೇಕು. ಅಲ್ಲಿ ಹೋಗುವುದು ಅಷ್ಟೊಂದು ಸುಲಭದ ಮಾತಲ್ಲ. ನೀವೇನಾದರೂ ಶಿವನ ಭಕ್ತರಾಗಿದ್ದರೆ ಈ ಕೂಡಲೇ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ವಿಶ್ವದ ರಹಸ್ಯಮಯ ಸ್ಥಳಗಳಲ್ಲಿ ಹಿಮಾಲಯವೂ ಕೂಡ ಒಂದಾಗಿದೆ. ಹಿಮಾಲಯದ ಬೆಟ್ಟಗುಡ್ಡಗಳಲ್ಲಿ ಸಾಕಷ್ಟು ರಹಸ್ಯಗಳು ಅಡಗಿವೆ ಮತ್ತು ಅರಹಸ್ಯ ಸ್ಥಳಗಳು ಇವೆ. ಇಲ್ಲಿ ಜನರು ಅಮರರಾಗ್ತಾರೆ ಅಂತ ಹೇಳಲಾಗತ್ತೆ. ಯಾಕಂದ್ರೆ ಇಲ್ಲಿರುವವರಿಗೆ ಯಾರಿಗೂ ಕೂಡ ಸಾವಿಲ್ಲ, ಎಲ್ಲ ಅಮರರಾಗಿದ್ದಾರಂತೆ. ಸಿದ್ಧಿ ಪುರುಷರಿಗಷ್ಟೇ ಈ ಸ್ಥಳ ಸಿಗತ್ತೆ. ಸಾಧಾರಣ ಮನುಷ್ಯರು ತಲುಪಲು ಸಾಧ್ಯವಾಗುವುದಿಲ್ಲ. ಈ ಮಠದಲ್ಲಿ ಸಮಯವನ್ನ ನಿಲ್ಲಿಸುವ ಮಹಾತ್ಮ ತಪಸ್ಸಿಗಳು ಕೂಡ ಲೀನರಾಗಿದ್ದಾರೆ. ಇಲ್ಲಿನ ಸನ್ಯಾಸಿಗಳ ಆಯಸ್ಸು ನಿಂತು ಹೋಗತ್ತೆ, ಯಾರಿಗೂ ಸಾವಿಲ್ಲ ಅನ್ನುವಂತಹ ಮಾತು ಇದೆ. ನೀವೇನಾದರೂ ಶಿವನ ಭಕ್ತರಾಗಿದ್ರೆ ಈ ಕೂಡಲೇ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಿಂದೂ ಧರ್ಮದಲ್ಲಿ ಪವಿತ್ರವೆಂದು ಪರಿಗಣಿಸಲಾದ ಕೈಲಾಸ ಪರ್ವತಕ್ಕೆ ಸಂಬಂಧಿಸಿದ ಅನೇಕ ರಹಸ್ಯಗಳು ಇವೆ. ಈ ರಹಸ್ಯಗಳಲ್ಲಿ ಒಂದು ಕೈಲಾಸ ಪರ್ವತದಿಂದ ಬರುವ ನಿಗೂಢ ಶಬ್ದ. ಕೈಲಾಸ ಪರ್ವತವನ್ನು ಹತ್ತಿದ ಜನರು ಇಲ್ಲಿ ನಿಗೂಢ ಶಬ್ದ ಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನಿರಂತರವಾಗಿ ಡಮರುಗದ ಶಬ್ದ ಕೇಳಿ ಬರ್ತಾನೇ ಇರತ್ತೆ. ಇದು ಭೋಲೆನಾಥನು ಡಮರುಗ ನುಡಿಸುವ ಶಬ್ದ ಅಂತ ಭಕ್ತರು ನಂಬಿದ್ದಾರೆ. ಕೈಲಾಸ ಪರ್ವತದಿಂದ ಓಂ ಶಬ್ದವು ನಿರಂತರವಾಗಿ ಕೇಳಿ ಬರ್ತಾ ಇರತ್ತೆ. ಪರ್ವತಗಳ ಮೇಲೆ ಹಿಮವು ಸಂಗ್ರಹವಾದಾಗ ಮತ್ತು ಗಾಳಿಯು ಈ ಹಿಮದೊಂದಿಗೆ ಡಿಕ್ಕಿ ಹೊಡೆದಾಗ ಶಬ್ದವು ಉತ್ಪತ್ತಿಯಾಗತ್ತೆ ಎಂಬುದು ಒಂದು ವಾದ. ಈ ಶಬ್ದದಿಂದ ಹೊರಹೊಮ್ಮುವ ಪ್ರತಿಧ್ವನಿ ಓಂ ರೂಪದಲ್ಲಿ ಕೇಳಿಸತ್ತೆ ಎನ್ನಲಾಗತ್ತೆ. ಪುರಾಣಗಳ ಪ್ರಕಾರ ಅಲೌಕಿಕ ಶಕ್ತಿಗಳು ಕೈಲಾಸ ಪರ್ವತದಲ್ಲಿ ನೆಲೆಸಿವೆ. ಅನೇಕ ದೇವರುಗಳು ಇರುವುದರಿಂದ ಕೈಲಾಸ ಪರ್ವತವನ್ನ ಸ್ವರ್ಗದ ದ್ವಾರ ಅಂತ ಪರಿಗಣಿಸಲಾಗಿದೆ. ಇಂದಿಗೂ ಕೂಡ ಶಿವನು ಕೈಲಾಸ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದಾನೆ ಅಂತ ಹೇಳಲಾಗಿದೆ. ಹಿಂದೂ ಧರ್ಮದ ಹೊರತಾಗಿ ಬೌದ್ಧ ಧರ್ಮ, ಜೈನ ಧರ್ಮದವರಿಗೂ ಕೂಡ ಕೈಲಾಸ ಪರ್ವತ ತುಂಬಾ ವಿಶೇಷವಾಗಿದೆ. ಬೌದ್ಧ ಧರ್ಮದ ಅನುಯಾಯಿಗಳು ಕೈಲಾಸ ಪರ್ವತವನ್ನ ಭಗವಾನ್ ಬುದ್ಧನ ವಾಸಸ್ಥಾನ ಅಂತ ಪರಿಗಣಿಸಿದ್ದಾರೆ. ಜೈನ ಧರ್ಮೀಯರು ಕೂಡ ಕೈಲಾಸ ಪರ್ವತವನ್ನ ಅತ್ಯಂತ ಪವಿತ್ರ ಸ್ಥಳ ಅಂತ ಪರಿಗಣಿಸಿದ್ದಾರೆ. ನೀವು ಕೈಲಾಸ ಮಾನಸ ಸರೋವರವಿರುವ ಪ್ರದೇಶವನ್ನ ಸಮೀಪಿಸ್ತಾ ಇದ್ದಂತೆ ನಿಮಗೆ ನಿರಂತರವಾಗಿ ಒಂದು ರೀತಿಯ ಶಬ್ದ ಕೇಳಿಬರುತ್ತೆ. ನಿಮ್ಮ ಕಿವಿಗೆ ಆ ಶಬ್ದ ಬಂದು ಅಪ್ಪಳಿಸ್ತಾ ಇದ್ದಂತೆ ಅದುವೇ ಡಮರುಗ ಶಬ್ದವಾಗಿರುತ್ತೆ. ಈ ನಿಗೂಢ ಧ್ವನಿಯ ಬಗ್ಗೆ ಎಂದಿಗೂ ಕೂಡ ಯಾರಿಗೂ ತಿಳಿಸಲು ಆಗಿಲ್ಲ. ವಿಜ್ಞಾನಿಗಳ ಸಂಶೋಧನೆಯ ಆಧಾರದ ಮೇಲೆ ಗಾಳಿಯು ಪರ್ವತವನ್ನ ಅಪ್ಪಳಿಸಿದಾಗ ಮತ್ತು ಹಿಮ ಕರಗಿದಾಗ ಅಲ್ಲಿ ಶಬ್ದ ಉತ್ಪತ್ತಿಯಾಗತ್ತೆ ಅಂತ ಹೇಳ್ತಾರೆ. ಶಬ್ದ ಮಾತ್ರವಲ್ಲ, ಈ ಪರ್ವತದ ಮೇಲಿರುವ ಆಕಾಶದಲ್ಲಿ ಕೂಡ ವಿಶೇಷ ದೈವಿಕ ದೀಪಗಳು ಅನೇಕ ಬಾರಿ ಕಂಡು ಬಂದಿರುವುದು ಕೂಡ ಹೇಳಲಾಗಿದೆ. ಇಷ್ಟೆಲ್ಲ ನಿಗೂಢತೆಯನ್ನು ಹೊಂದಿರುವ ಕೈಲಾಸ ಪರ್ವತ ಈಗ ಚೀನಾದ ಪಾಲಾಗ್ತಾಗಿದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಕೈಲಾಸ ಪರ್ವತ ಭಾರತದ್ದೋ ಅಥವಾ ಚೀನಾದ್ದೋ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.